ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ಗೀತಾ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಸ್ಯಾಟರ್ಡೆ ಜಾತ್ರಾ ಮಹೋತ್ಸವದ 2ನೇ ದಿನದ ವ್ಲಾಗ್. ಈ ವಿಡಿಯೋದಲ್ಲಿ ನೀವು ಗ್ರಾಮದ ಪ್ರತಿ ಓಣಿಗಳಲ್ಲಿ ಗ್ರಾಮ ದೇವತೆಯವರ ಭವ್ಯ ಮೆರವಣಿಗೆ ಇರುತ್ತದೆ. ಹಾಗೆ ಅದರ ಜೊತೆಗೆ ಹೊನ್ನಾಟವಿದೆ, ಡೊಳ್ಳು ಕುಣಿತ, DJ ಸೌಂಡ್ಸ್, ಆಮೇಲೆ ತಮಟೆ ಬೀಟ್ಸ್, ಪ್ರಸಾದ, ದೇವಿ ಪುರಾಣ, ಸಂಗೀತ, ಶ್ರೀಗಳಿಂದ ಆಶೀರ್ವಚನ, ಇನ್ನೂ ಹಲವಾರು ವಿಷಯಗಳನ್ನು ಒಳಗೊಂಡಿದೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ತುಂಬ ಫನ್ ಆಗಿದೆ, ನೀವು ಕೂಡ ತುಂಬ ಎಂಜಾಯ್ ಮಾಡ್ತೀರಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ, ಸೊ ದಟ್ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ. ನೀವು ಯಾವುದೇ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇದು ಧಾರವಾಡ ಜಿಲ್ಲೆಯಲ್ಲಿ ಇರತಕ್ಕಂಥ ತಿರ್ಲಾಪುರ ಗ್ರಾಮದ 5 ದಿನಗಳ ಕಾಲ ನಡೆಯತಕ್ಕಂಥ ಗ್ರಾಮ ದೇವತೆಯ ಜಾತ್ರೆಯ 2ನೇ ದಿನದ ವ್ಲಾಗ್ ಇದು. ಮೊದಲನೇ ದಿನದ ವ್ಲಾಗನ್ನು ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಒಂದ್ಸಲ ನಮ್ಮ ಚಾನಲಲ್ಲಿ ಚೆಕ್ ಮಾಡಿ ನೋಡ್ಬೋದು. ಸೊ ಅವತ್ತಿನ ದಿನ ಗ್ರಾಮದ ಪ್ರತಿ ಓಣಿಗಳಲ್ಲಿ ಗ್ರಾಮ ದೇವತೆಯರ ಮೆರವಣಿಗೆ ಇರೋದ್ರಿಂದ ನಾವು ಅಂಗಳನ್ನೆಲ್ಲ ಗೂಡಿಸ್ಬಿಟ್ಟು ನಮ್ಮ ಓಣಿಯಲ್ಲಿ ನಾನು ಆಗಿರ್ಬೋದು, ಆಮೇಲೆ ನಮ್ಮ ತಮ್ಮನ ಹೆಂಡತಿ, ಆಮೇಲೆ ಅಕ್ಕಪಕ್ಕದ ಮನೆಯವರು ಸೇರಿಬಿಟ್ಟು ನಮ್ಮ ಓಣಿ ತುಂಬ ರಂಗೋಲಿನ ಹಾಕ್ತಾಯಿದ್ದೀವಿ. ಸೊ ನೋಡ್ತಿರ್ಬೋದು ನೀವಿಲ್ಲಿ. ಸೊ ಈ ಥರ ಎಲ್ಲ ಓಣಿಗೆ ಕಲರ್ಫುಲ್ ಆದ ರಂಗೋಲಿನ ಹಾಕಿ ಅಲಂಕರಿಸ್ತಾ ಇದ್ದೀವಿ. ಇವತ್ತಿನ ದಿನ ಹೊನ್ನಾಟ ಕೂಡ ಇದೆ. ತುಂಬ ಚೆನ್ನಾಗಿದೆ ವ್ಲಾಗು. ಹೊನ್ನಾಟ ಮೀನ್ಸ್ ಭಂಡಾರದ ಆಟ. ತುಂಬಾ ಫನ್ ಆಗಿರುತ್ತೆ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ತುಂಬ ಎಂಜಾಯ್ ಮಾಡ್ತೀರಾ, ನಾನು ಗ್ಯಾರಂಟಿ ಕೊಡ್ತೀನಿ ಅದಕ್ಕೆ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ರಂಗೋಲಿ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಹಾಗೆ ಇಲ್ಲಿ ಬಾಗಿಲಿಗೆಲ್ಲ ರಂಗೋಲಿ ಹಾಕಿಬಿಟ್ಟು ಮಾವಿನ ತಳಿಲು ತೋರಣಗಳಿಂದ ಅಲಂಕರಿಸಿದ್ವಿ. ಸೊ ಎಲ್ಲರೂ ರಂಗೋಲಿ ಹಾಕೋದ್ರಲ್ಲಿ ಬ್ಯುಸಿಯಾಗಿದ್ವಿ. ಸೊ ನೋಡ್ತಿರ್ಬೋದು ನೀವಿಲ್ಲಿ. ಸೊ ಫೈನಲ್ ಲುಕ್ ಈ ಥರ ಇದೆ. ನಾವು ನಮ್ಮ ಓಣಿಯಲ್ಲಿ ಹಾಕಿರ್ತಕ್ಕಂಥ ರಂಗೋಲಿ ಮಾತ್ರ ಇದು. ಇದೇ ಥರ ಊರಿನ ಮನೆ ಮುಂದೆ ಎಲ್ಲ ಊರಿನ
ಪ್ರತಿಯೊಂದು ರೋಡ್ಗಳಲ್ಲಿ ಇದೇ ಥರ ರಂಗೋಲಿ ಇತ್ತು. ಸೊ ನಾನು ನಮ್ಮನೆ ಮುಂದಿಂದು ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ. ಯಾವ ಥರ ಕಾಣಿಸ್ತಿದೆ ಇಲ್ಲಿ ನೀವು ನೋಡ್ತಿರ್ಬೋದು. ಎಷ್ಟು ಕಲರ್ಫುಲ್ಲಾದ ಚೆನ್ನಾಗಿ ರಂಗೋಲಿ ಹಾಕಿದ್ದೀವಂತ. ಒಂಥರ ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿತ್ತು 5 ದಿನಗಳ ಕಾಲ. ಇನ್ನೊಂದೇನು ಬೇಜಾರಾಗ್ತಾ ಇತ್ತಂದರೆ, ಅಷ್ಟು ಇಷ್ಟಪಟ್ಟು ರಂಗೋಲಿ ಹಾಕಿದ್ವಿ, ಆದ್ರೂ ಬೈಕ್ನ ಅದ್ರ ಮೇಲೆ ಹಾಸ್ಕೊಂಡು ಹೋಗ್ತಾಯಿದ್ವಿ. ತುಂಬ ಬೇಜಾರು ಅನ್ನಿಸ್ತಾಯಿದ್ರು. ಸೈಡಿಗೆ ಸಹಿತ ಹೋಗಂದ್ರೂ ಅದ್ರ ಮೇಲೇ ಹೋಗ್ತಾಯಿದ್ರು ಒಂದಿಷ್ಟು ಜನಗಳು. ತುಂಬ ಬೇಜಾರಾಯಿತು. ಸೊ ನೋಡ್ತಿರ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ರಂಗೋಲಿ. ಹಾಗೆ 5 ದಿನಗಳ ಕಾಲ ಸ್ಲಿಪ್ಪರ್ ಸಹಿತ ವೇರ್ ಮಾಡುವಂಗಿಲ್ಲ ಗ್ರಾಮಗಳಲ್ಲಿ. ಸೊ ಅಷ್ಟು ಕಟ್ಟುನಿಟ್ಟಿನ ಪಾಲನೆಯನ್ನು ಮಾಡಬೇಕಾಗಿದೆ ಈ ಗ್ರಾಮ ದೇವತೆಯ ಜಾತ್ರೆ ಮಾಡೋದು. ಸೊ ಅದನಂತರ ಖಂಡಿತವಾಗ್ಲೂ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವರು ಎಲ್ಲರೂ ಪಾಲನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಒಂದು ರೌಂಡ್ ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನೋಡಿದ್ರಲ್ವ ಓವರ್ ಆಲ್ ಲುಕ್ ಹೇಗಿದೆ ಅಂತ ಹೇಳಿಬಿಟ್ಟು ರಂಗೋಲಿ. ಸೊ ಹೇಗಾಗಿದೆ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇಲ್ಲಿ ನೋಡ್ತಿರ್ಬೋದು ವಿನೀತ್ ಮತ್ತು ನನ್ನ ತಮ್ಮನ ಮಗ ಚಿರಾಯು ಮತ್ತು ನನ್ನ ತಮ್ಮನ ಮಗಳು ಆರೋಹಿ ಅಂತ ಹೇಳಿಬಿಟ್ಟು. ಸೊ ಇವತ್ತು ಹೊನ್ನಾಟ ಇರೋದ್ರಿಂದ, ಆಮೇಲೆ ಗ್ರಾಮ ದೇವತೆಯ ಭವ್ಯ ಮೆರವಣಿಗೆ ಇರೋದ್ರಿಂದ ಸೊ ಅವ್ರಿಗೆ ಹೊನ್ನಾಟದ ಡ್ರೆಸ್ ಹಾಕಿದ್ದೀವಿ, ಯೆಲ್ಲೋ ಕಲರು. ಗಂಡು ಮಕ್ಕಳಿಗೆ ಮಾತ್ರ ಆ ಥರ ಡ್ರೆಸ್ಸಸ್ನ ತೊಗೊಂಡಿದ್ವಿ, ಹೆಣ್ಮಕ್ಳಿಗೆ ಆ ಥರ ಡ್ರೆಸ್ಸಸ್ ಇರಲಿಲ್ಲ. ಸೊ ನಾವು ಕೂಡ ಎಲ್ಲ ಹೆಣ್ಮಕ್ಳು ನಮ್ಮಲ್ಲಿರ್ತಕ್ಕಂಥ ಯೆಲ್ಲೋ ಕಲರ್ ಡ್ರೆಸ್ ವೇರ್ ಮಾಡಿದ್ವಿ, ಸ್ಯಾರಿ ವೇರ್ ಮಾಡಿದ್ವಿ. ಸೊ ನಾವಿಲ್ಲಿ ಇವಾಗ ಹೊನ್ನಾಟ ಆಡಲಿಕ್ಕೆ ಎಲ್ಲರೂ ರೆಡಿಯಾಗಿ ಒಂದು ಕಡೆ ಸೇರ್ತಾ ಇದ್ದೀವಿ. ನಮ್ಮ ಓಣಿಯಲ್ಲಿನೇ ಒಂದು ಕಡೆ ಸೇರ್ತಾ ಇದ್ದೀವಿ. ಸೊ ಇದೇ ಓಣಿಯಲ್ಲಿನೇ ಈಗ ಗ್ರಾಮ ದೇವತೆಯ ಮೆರವಣಿಗೆ ಕೂಡ ಬರುತ್ತೆ. ನೋಡ್ತಿರ್ಬೋದು ನೀವು ಇಲ್ಲಿ ಎಲ್ಲ ಮಕ್ಕಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಎಲ್ಲ ಮಕ್ಕಳಂತರೂ ತುಂಬ ಎಕ್ಸೈಟ್ ಆಗಿದ್ದರು ಹೊನ್ನಾಟ ಆಡಲಿಕ್ಕೆ, ಭಂಡಾರದ ಆಟ ಆಡಲಿಕ್ಕೆ. ಸೊ ನಮ್ಮ ಓಣಿಯಲ್ಲಿರ್ತಕ್ಕಂಥ ನಾವೆಲ್ಲ ಲೇಡೀಸು ಕೂಡ ರೆಡಿಯಾಗಿ ಒಂದು ಕಡೆ ಸೇರಿಕೊಂಡು ಹೊನ್ನಾಟ ಆಡಲಿಕ್ಕೆ ಹೋಗ್ತಾ ಇದ್ವಿ. ಸೊ ಹಾಗೆ ಇಲ್ಲಿ ಶ್ರೀಗಳು ಕೂಡ ಬಂದಿದ್ದರು ಅವತ್ತಿನ ದಿನ. ಸೊ ನಮಗೆಲ್ಲ ಭಂಡಾರನ ಹಚ್ತಾ ಇದ್ದರು. ಸೊ ನಾವು ಎಲ್ಲ ಭಂಡಾರನ ಸ್ವಾಮಿಗಳಿಂದ ಹಚ್ಚಿಸ್ಕೊಂಡು ಅವರ ಆಶೀರ್ವಾದ ತಗೊಂಡು ಹೊನ್ನಾಟನ ಸ್ಟಾರ್ಟ್ ಮಾಡಿದ್ವಿ. ಸೊ ಇಲ್ಲಿ ನೋಡ್ತಿರೋದು ವಿನೀತ್ ಮತ್ತು ನಮ್ಮ ಆರೋಹಿ ಇಬ್ಬರು ಕೂಡ ಅವರ ಅಜ್ಜಿಗೆ ಭಂಡಾರನ ಹಚ್ತಾ ಇದ್ದಾರೆ. ಸೊ ಇಲ್ಲಿ ಮಕ್ಕಳಿಗೆ ಗೊತ್ತಾಗ್ತಿರ್ಲಿಲ್ಲ, ಭಂಡಾರನ ಹಾಗೆ ಮುಖಕ್ಕೆ ಕೆರ್ಚ್ಕೊತಾ ಇದ್ರು, ಕಣ್ಣಲ್ಲಿ ಬಿದ್ದುಬಿಡ್ತು. ಸೊ ನಮ್ಮ ಆರೋಹಿ ತುಂಬ ಕುಣಿದಾಡ್ತಾ ಇದ್ಲು, ನೋಡ್ತಿರ್ಬೋದು ನೀವು ಇಲ್ಲಿ. ಸೊ ನಾವು ಕೂಡ ಹೊನ್ನಾಟನ ಸ್ಟಾರ್ಟ್ ಮಾಡಿದ್ವಿ. ಸೊ ತುಂಬ ಫನ್ನಾಗಿದೆ ಇದು ಹೊನ್ನಾಟ ಅಂತರೂ. ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ತುಂಬ ಎಂಜಾಯ್ ಮಾಡ್ತೀರಿ.
ಸೊ ಇವತ್ತಿನ ದಿನ ಮತ್ತು ಮೂರನೇ ದಿನ ಅಂದರೆ ಎರಡನೇ ದಿನ ಮತ್ತು ಮೂರನೇ ದಿನ ಹೊಣ್ಣಾಟ ಇರೋದ್ರಿಂದ ಸೊ ಹೊಣ್ಣಾಟ ಆಡಲಿಕ್ಕೆ ಅಂತ ಹೇಳಿಬಿಟ್ಟೇ ಒಂದು ಲಾರಿ ಭಂಡಾರನ ತರಿಸಿದ್ದಾರೆ ಈ ಜಾತ್ರೆಯ ನಿಮಿತ್ತ. ಸೊ ನೋಡ್ತಿರ್ಬೋದು ನೀವು ಎಷ್ಟು ಗ್ರ್ಯಾಂಡಾಗಿ ಎಷ್ಟು ಭಂಡಾರದ ಆಟ ಆಡ್ತೀವಿ ಅಂತ ಹೇಳಿಬಿಟ್ಟು ನೋಡ್ತಾಯಿರಿ, ನಿಮಗೆ ಗೊತ್ತಾಗತ್ತೆ. ಸೊ ಎಲ್ಲರೂ ಸೇರಿದಾಗ ಒಂಥರ ಎಂಟರ್ಟೈನ್ಮೆಂಟ್ ಮಾಡೋದ್ರಿಂದ ಒಂಥರ ಮೆಮೊರೇಬಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೊಂದು ರೀಲ್ಸ್ ಮಾಡ್ತಾ ಇದ್ದೀವಿ, ನೋಡಿ ಎಂಜಾಯ್ ಮಾಡಿ. ಸೊ ಎಲ್ಲ ಏಜ್ ಗ್ರೂಪ್ನವರು ಎಂಜಾಯ್ ಮಾಡಲಿ ಅನ್ನೋದಷ್ಟೇ ನಮ್ಮ ಉದ್ದೇಶ, ಹಾಗೆ ಒಂದು ಫನ್ ಆಗಿರುತ್ತೆ ಅಂತ ಹೇಳಿಬಿಟ್ಟು. ಸೊ ನೀವು ಕೂಡ ವಿಡಿಯೋ ನೋಡ್ತಾ ಎಂಜಾಯ್ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದರ ರೀಲ್ಸ್ ಬೇಕಿದ್ದರೆ ನನ್ನ ವಿಡಿಯೋದಲ್ಲಿ ಹೋಗಿ ಚೆಕ್ ಮಾಡಿ, ರೀಲ್ಸಲ್ಲಿ ಸಿಗತ್ತೆ ನಿಮಗೆ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಭಂಡಾರನ ಯಾವ ಥರ ಆಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಸೊ ಊರೆಲ್ಲ ನಿಮಗೆ ಎಲ್ಲಿ ನೋಡಿದರೂ ಹಳದಿಮಯವಾಗಿತ್ತು. ಭಂಡಾರ ಅಂದ್ರೇ ತುಂಬ ಶ್ರೇಷ್ಠವಾಗಿದ್ದು ಅದರಲ್ಲಿ ತುಂಬ ರೋಗಗಳನ್ನು ಹೋಗಲಾಡಿಸುವ ಶಕ್ತಿ ಇರೋದ್ರಿಂದ ಸೊ ಭಂಡಾರ ತುಂಬ ಒಳ್ಳೆಯದು. ಸೊ ಅದಕ್ಕೋಸ್ಕರ ಎಲ್ಲರೂ ಇದನ್ನು ಭಂಡಾರವನ್ನು ಹಚ್ಚುವಂಥದ್ದು. ಆಮೇಲೆ ಎಲ್ಲ ಊರಿಗೆ ಯಾವುದೇ ರೋಗ ರುಜಿನಗಳು ಬರಬಾರ್ದು ಅಂತ ಹೇಳಿಬಿಟ್ಟು ಈ ಥರ ಭಂಡಾರನ ಆಡುವಂಥದ್ದು. ಸೊ ಊರೆಲ್ಲ ಯಾವಾಗಲೂ ಚೆನ್ನಾಗಿರಲಿ, ಇಲ್ಲಿ ವಾಸಿಸುವಂಥ ಜನರು ಸುಖವಾಗಿರಲಿ ಅಂತ ಹೇಳ್ಬಿಟ್ಟು ಈ ಭಂಡಾರವನ್ನು ಆಡುವಂಥದ್ದು. ಸೊ ನೋಡ್ತಿರ್ಬೋದು ನೀವು ಇಲ್ಲಿ ಭಂಡಾರದ್ದೇ ಕಾರ್ಬಾರ್ ಆಗಿದೆ, ಅಷ್ಟೊಂದು ಆಡ್ತಾ ಇದ್ದಾರೆ. ಹಾಗೆ ಇದು ಭಂಡಾರ ಎಷ್ಟು ಶ್ರೇಷ್ಠವಾದದ್ದು ಅಂದರೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಗೆ ಕುಷ್ಠರೋಗ ಬಂದಾಗ ಈ ಭಂಡಾರ ಹಚ್ಚಿದಾಗಲೇ ಕುಷ್ಠರೋಗ ಹೋಗಿದ್ದು ಅಂತ ತಿಳಿದವರು ಹೇಳ್ತಾರೆ. ಅಷ್ಟು ಶ್ರೇಷ್ಠವಾದ ಈ ಭಂಡಾರವನ್ನು ಊರಿಗೆಲ್ಲ ಈ ಥರ ಎರಚುವಂಥದ್ದು. ಯಾವುದೇ ಈ ಊರಿನಲ್ಲಿ ವಾಸಿಸ್ತಕ್ಕಂಥ ಜನರಿಗೆ ಯಾವಾಗಲೂ ಆರೋಗ್ಯದಿಂದ ಇರಲಿ ಅನ್ನೋ ಉದ್ದೇಶದಿಂದ ಈ ಹೊಣ್ಣಾಟವನ್ನು ಆಡುವಂಥದ್ದು. ಸೊ ನೀವು ಕೂಡ ವಿಡಿಯೋನ ಫುಲ್ ನೋಡಿ, ಹಾಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಎಂಜಾಯ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ಚಾನಲ್ನ ನೋಡ್ತಾ ಇದ್ದೀರಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಮಕ್ಕಳಂತೂ ಎಷ್ಟು ಖುಷಿಯಾಗಿದ್ರು ಅವತ್ತು. ಅವತ್ತಿನ ದಿನ ಅಂತೂ ಚಿಕ್ಕವರು ದೊಡ್ಡವರು ಅನ್ನದೆ ಎಲ್ಲರೂ ಯಾವುದೇ ಏಜ್ ಗ್ರೂಪ್ ಭೇದ ಭಾವ ಇಲ್ಲದೇ ಎಲ್ಲರೂ ಕೂಡ ಸಖತ್ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೊ ತುಂಬ ಫನ್ ಆಗಿತ್ತು, ಎಂಟರ್ಟೈನ್ಮೆಂಟ್ ಆಗಿತ್ತು, ತುಂಬ ಮಜಾ ಮಾಡಿದ್ವಿ ಅಂತ ಹೇಳ್ಬೋದು. ಇಲ್ಲಿ ನೋಡ್ತಿರ್ಬೋದು ನೀವು ನಮ್ಮ ಆರೋಹಿ ಯಾವ ಥರ ಕಾಣಿಸ್ತಾ ಇದ್ದಾಳೆ ಭಂಡಾರ ಆಡಿಬಿಟ್ಟು. ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ಲು ಅವತ್ತು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಭಂಡಾರ ಎರಚಲಿಕ್ಕೆ ಅಂತ ಹೇಳಿಬಿಟ್ಟೆ ಒಂದು ಚಿಕ್ಕ ವೆಹಿಕಲ್ ಬಿಟ್ಟಿದ್ದಾರೆ. ಎಲ್ಲರ ಮೇಲೆ ಭಂಡಾರ ಎರಚ್ಕೊಂತ ಓಡಾಡ್ತಾ ಇದ್ದಾರೆ ಊರಲ್ಲೆಲ್ಲ. ಸೊ ನೋಡ್ತಿರ್ಬೋದು ನೀವು. ಸೊ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಭಂಡಾರ ಏರಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಇನ್ನೇನು ಗ್ರಾಮ ದೇವತೆ ಮೆರವಣಿಗೆ ಬರೋ ಟೈಮ್ ಆಯಿತು. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, DJ ವಿತ್ ಡ್ಯಾನ್ಸ್ ಕೂಡ ಇತ್ತು. ಸೊ ಕಾಪಿರೈಟ್ ಇಶ್ಯೂ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ಮ್ಯೂಟ್ ಮಾಡಿದ್ದೀನಿ.
ಸೊ ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಗ್ರಾಮ ದೇವತೆಯರ ಮೆರವಣಿಗೆ ಆಲ್ರೆಡಿ ನಮ್ಮ ಮನೆ ಮುಂದೆ ಬರ್ತಾ ಇದೆ. ಅಂದರೆ ದ್ಯಾಮವ್ವ ಮತ್ತು ದುರ್ಗವ್ವ ದೇವಿಯ ಮೆರವಣಿಗೆ ಬರ್ತಾ ಇದೆ. ಸೊ ನಾವು ಇಲ್ಲಿ ಗ್ರಾಮ ದೇವತೆಯರಿಗೆ ಪೂಜೆ ಮಾಡಿಬಿಟ್ಟು ಆಶೀರ್ವಾದ ಕೂಡ ತಗೊಂಡ್ವಿ. ಸೊ ಅವತ್ತಿನ ದಿನ ನಾವು ಮೆರವಣಿಗೆ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಊಟಕ್ಕೆ ಸ್ಕೂಲ್ ಮೈದಾನದಲ್ಲಿ ಊಟದ ವ್ಯವಸ್ಥೆ ಮಾಡಿದ್ರಲ್ಲ ಅಲ್ಲಿಗೆ ಹೊರಟ್ವಿ. ಸೊ ಅವತ್ತಿನ ದಿನ ಮಾದಲಿ ಮನೆಯವರೆಲ್ಲ ಮಾದಲಿ ಮಾಡಿಬಿಟ್ಟು ಕೊಟ್ಟಿದ್ದರು ಮುಂಚಿತವಾಗಿಯೇ. ಸೊ ಅದನ್ನು ಊಟಕ್ಕೆ ಇಟ್ಟಿದ್ರು ಅವತ್ತು. ಮಾದಲಿ, ಜಿಲೇಬಿ, ಅನ್ನ, ಸಾರು, ಆಮೇಲೆ ಬದನೆಕಾಯಿ ಪಲ್ಯ ಈ ಥರ ಅಡುಗೆ ಮಾಡಿದರು. ಸೊ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ನಾವಿಲ್ಲಿ ಈವ್ನಿಂಗ್ ಒಂದು 6:30 7 ಗಂಟೆ ಅಷ್ಟೊತ್ತಿಗೆ ದೇವಿ ಪುರಾಣ ಇರೋದ್ರಿಂದ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಜಗನ್ಮಾತಾ ಮಾತಾ ಕಿ ದಾಮೋದರತಾಯಿ ಮಾತಾ ಕಿ ಜೈ ಮಂಗಲಂ ಜೈ ನಮ ಪಾರ್ವತಿ ಶಿವ ಹರ ಮಹಾದೇವ. ಅದಕ್ಕೆ ಪೂರ್ಣ ಜ್ಯೋತಿ ಪರಮ ಪರಮ ಚೈತನ್ಯಾತ್ಮ ಪರಮಾಕಾಶ ಪರಮೇಶ ಶರಣ ರಕ್ಷಕ ಸಕಲ ಭೀಷ್ಟವ ನಿರುತ ವಿವಾಯೋತ್ಯ ಪುರವನು ಪೊರೆವ ವರಚಿದಾನಂದ ಗುರುಮಾರ್ಗಮಗೆ ಮಂಗಳವ.
ನಿರಂತರ ಗುರುವಿನಾಜ್ಞೆಯಲ್ಲಿ ಓದು ಹೇಳಿದ ದೇವಿ ಚರಿತವ ಮಾತಿದೆ ಧರ್ಮಾರ್ಥ ಕಾಮ್ಯವು ಖ್ಯಾತ ಮೋಕ್ಷವು ಸಿದ್ಧಿಯಾಗಲು ಜಗಕ್ಕೆ ತಾನಿದನು ಶುದ್ಧ ಬುದ್ಧ ವಸ್ತು ಬೆಳೆಸುವ ಸಿದ್ಧ ಪರ್ವತದಲ್ಲಿ ನಿಂತಿರುತ್ತಿದ್ದ ಬಗಳಾಮುಖಿಯ ಸಾಕ್ಷಾತ್ಕಾರ ತಾನಾಗಿ ಬುದ್ಧಿವಂತರು ಓದಿ ಮನವೀಕ್ಷಿಸುವುದನ್ನು ಪಡೆಯಲ್ಕೆ ಹರ್ಷದ ಲಬ್ಧಿ ಬೇಡದ ದೇವಿ ಚರಿತವನರಿಯ ಜಗವೆಲ್ಲ ಜ್ಞಾನ ಮಾರ್ಗವ ದೇವೆಂದರೆ ಜ್ಞಾನ ಸಿಂಧುವ ಹೇಳಿರುವೆನ ಜ್ಞಾನ ಸಿಂಧುವಿನೊಳಗೆ ಸರ್ವಸ್ವ ತಿಳ್ಕೊಳ್ಳೆ ಏನು ಕಾಮ್ಯವ ಬೇಡದೆಯೋ ನೀವು ಧ್ಯಾನಿಸಿರಿ ದೇವಿ ಚರಿತವನು ನವಿಲ್ಲದೆ ಸಿದ್ಧಿಯಾವುದು ಸತ್ಯ ಸತ್ಯವಿದು ನೂನ್ಯವಿಲ್ಲದೆ ಸಿದ್ಧಿಯಾವುದು ಸತ್ಯ ಸತ್ಯವಿದು ನೂನ್ಯವಿಲ್ಲದೆ ಸಿದ್ಧಿಯಾವುದು ಸತ್ಯ ಸತ್ಯವಿದು सद्गुरुनाथ महाराज की जय राजराजेश्वरी माता की जय ಜಗತ್ತಿನೊಳಗ ಭೋಗಾಪೇಕ್ಷೆ ಅದಾನ ಮೋಕ್ಷಾಪೇಕ್ಷೆ ಸಿಗುವಂತವು ಎಲ್ಲಿಗೋ ಒಬ್ಬ ಪ್ರತಿಯೊಬ್ಬರಿಗೂ ಏನು ಬೇಕಾಗಿದೆ ಅಂದ್ರೆ ಸಾಕಷ್ಟ ಏನದಂದ್ರೆ ಇಹಲೋಕದ ಭೋಗಗಳಲ್ಲಿ ಇಚ್ಛಾ ಬಹಳ ಇರ್ತದ ಆದ್ರ ನಾನು ನನ್ನನ್ನು ತಿಳಿದುಕೊಂಡು ಧನ್ಯನಾಗಬೇಕು ಅನ್ನುವಂಥವ್ರು ಎಲ್ಲಿಗೋ ಒಬ್ಬರು ಇರ್ತಾರ ಅಂತವ್ರು ಏನ್ ಮಾಡ್ತಾರಂದ್ರ ಯಾವ ಸದ್ಗುರುಗಳಿಗೆ ಶರಣಾಗತರಾಗಿ ತನ್ನನ್ನು ತಾ ತಿಳಿದುಕೊಂಡ ಏನಾಗ್ತಾನ ಧನ್ಯನಾಗುವಂತವಿರ್ತಾನ ಅದಕ್ಕೆ ಹೇಳಿದ್ರು ಮನುಷ್ಯಾನಾಂ ಸಹಸ್ರೇಶು ಕಶ್ಚಿದ್ದತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ ಅಂತ ಹೇಳ್ಕೊಂಡು ಬಂದು ತಯಾರಾಗುವಂತವ್ರೊಳಗ 1000 ಮಂದಿಯೊಳಗ ಏನ್ ಮಾಡ್ತಾನಂದ್ರ ಒಬ್ಬ ತಯಾರಾಗ್ತಾನ ಅದು ಹೆಂಗ ತಯಾರಾಗ್ತಾನಂದ್ರ ಸದ್ಗುರುವಿನ ಸಮೀಪ ಹೋಗಬೇಕನ್ನುವಂತ ಇಚ್ಛೆ ಉಂಟಾಗುತ್ತದ ಆ ಇಚ್ಛೆ ಆಗುವಂತಹ 1000 ಜನರೊಳಗ ಏನ್ ಮಾಡ್ತಾನ್ರಿ ಒಬ್ಬ ಎಲ್ಲವನ್ನ ತೊರೆದ ಹೊರಗೆ ಬರ್ತಾನ ಎಲ್ಲವನ್ನ ತೊರೆದ ಹೊರಗೆ ಬಂದವ ಶ್ರೇಷ್ಠವಾಗಿರ್ತಕ್ಕಂತಹ ಸದ್ಗುರುಗಳನ್ನು ಹುಡುಕಿಕೊಂಡ ಅವರ ಸೇವೆಯನ್ನ ಮಾಡಿ ಏನ್ ಮಾಡ್ತಾನ್ರಿ ಧನ್ಯನಾಗುವಂತವಾಗ್ತಾನ ಅದಕ್ಕಾಗಿ ಬಂದವರೆಲ್ಲ ಇಚ್ಛಾ ಪಟ್ಟವರೆಲ್ಲ ಅವರು ತಮ್ಮ ಗುರಿಯನ್ನು ಮುಟ್ಟಾಕ ಆಗುದಿಲ್ಲ ಒಂದ್ ವೇಳೆ ಅಕಸ್ಮಾತ್ ಮುಟ್ಟಿದ್ರ ಬಹಳ ಚಂದ ಹೇಳ್ತಾರ ಮತ್ತೊಂದು ಕಡೆ ಕೊಲ್ಲೂರಿನಲ್ಲದ ಹಾಗೂ ಮತ್ತೆ ಯಾವ ಮೂಕಾಂಬಿಕೆ ಶೃಂಗೇರಿಯಲ್ಲದ ಕೆಲವು ಈ ದೇವಿಯ ದೇವಸ್ಥಾನಗಳಲ್ಲಿ ಏನದಾವು ಅಂತಂದ್ರೆ ಶ್ರೀಚಕ್ರ ಅದಾವ ಆ ಶ್ರೀಚಕ್ರ ಪೂಜೆಯನ್ನ ಅಲ್ಲಿ ಹೋಗಿ ಮಾಡಕ್ ಆಗೋದಿಲ್ಲ ನಾವೆಲ್ಲ ಹೋದಾಗ ಏನ್ ಮಾಡ್ತೇವೆ ಅಂದ್ರೆ ಶ್ರೀಚಕ್ರಕ್ಕೆ ಏನ್ ಬೇಕಲ್ಲ ಅದನ್ನ ಹಚ್ಕೊಟ್ಟು ಬರ್ತೇವೆ ಯಾಕಂದ್ರೆ ಮಾಡಿಸ್ಲೇಬೇಕಾಗಿರ್ತಕ್ಕಂಥ ಕರ್ತವ್ಯ ಅಂತದೊಂದು ಈಗ ಮಾಡ್ಬೇಕು ಯಾಕಂತಂದ್ರೆ ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ 5 ದಿನದ ಪರ್ಯಂತರವಾಗಿ ನಡೀತಕ್ಕಂಥ ಕಾರ್ಯಕ್ರಮಗಳಲ್ಲಿ ಏನದ ಅಂತಂದ್ರೆ ಕುಂಕುಮಾರ್ಚನೆ ಅದ ಎಲ್ಲಾ ಹೆಣ್ಣು ಮಕ್ಕಳು ಏನ್ ಮಾಡ್ಬೇಕು ಅಂತ ನೆನಪಿಟ್ಕೋರಿ ಹೊಳ್ಳ ಕೇಳಕ್ ಹೋಗ್ಬೇಡ್ರಿ ಏನೇನ್ ತರಬೇಕು ಅನ್ನೋದಂದ್ರ ಕುಂಕುಮಾರ್ಚನೆ ದಿನ 5ನೇ ತಾರೀಕ ಬೆಳಿಗ್ಗೆ 8 ಗಂಟೆಗೆ ಈ ಸ್ಥಾನದಲ್ಲೇ ಅಂದ್ರೆ ನೀವು ಪ್ರಿಪೇರ್ ಆಗ್ಲಿ ಅಂತ ಮೊದಲು ಹೇಳಾಕತ್ತೇನೆ ನಾನು ನಿನ್ನೆ ಹೇಳ್ಬೇಕಾಗಿತ್ತು ಅಜ್ಜಾರ ನಾವು ಆಗ ತರ್ತಿದ್ವು ಈಗ ಎಕ್ದಮ್ ಹೇಳಿರಿ ನಾವೇನ್ ಮಾಡೋದು ಅಂದಿಗಿಂದಿರ ಹಣ್ಣು ಮಂದಿ ನೀವು ಗೊತ್ತಿನವ್ರಲ್ಲಿ ನೀವು 2 ದಿನ ಮುಂದಿರ್ತ ಹೇಳಿದ್ರೆ ಹಾಕಿಲ್ಲ ನಾವೆಲ್ಲ ತೊಗೊಂಡ್ಬರ್ತಿದ್ವು ಈಗ ಏನಕ್ಕೆ ಬಂದು ಎಕ್ದಮ್ ಹೇಳಿರಿ ನಮ್ಮ ಮನ್ಯಾಗ ಕಾಟೆಲ್ ಸಿಗ್ಬೇಕು ನಮ್ಮ ಮನ್ಯಾಗ ವಸ್ತ್ರಲ್ಲಿ ಸಿಗ್ಬೇಕು ಹಣ್ಣು ಮಂದಿ ಇದಿರಿ ಅದಕ್ಕೆ ಏನು ಅಂತಂದ್ರೆ 5ನೇ ತಾರೀಕಿನ ದಿನ ನಡೀತಕ್ಕಂತ ಬೆಳಿಗ್ಗೆ 8 ಗಂಟೆಗೆ ನಡೀತಕ್ಕಂತ ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಹೆಣ್ಣು ಮಕ್ಕಳು ಏನ್ ಮಾಡ್ಬೇಕು ಅಂದ್ರೆ ಕುಂಕುಮಾರ್ಚನೆಗೆ ಕೂಡ್ಬೇಕು ಏನ್ ತರಬೇಕು ಅಂತಂದ್ರೆ ಇವರೆಲ್ಲ ಇಲ್ಲಿ ಕಮಿಟಿ ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಎಲ್ಲಾ ತಟ್ಟಗಳ ಏನಂತೀವಿ ಪಾಠ ಹಾಸಿರ್ತೀವಿ ನೀವು ಹಾಸ್ಲೇಬೇಕು ಎಲ್ಲಿದ್ರೆ ನೀವು ಕಮಿಟಿ ಅವ್ರು ಎಲ್ಲಾ ಪಾಠಗಳನ್ನು ಸರಿಯಾಗಿ ಹಾಸ್ಬೇಕು ಆ ನಂತರ ನೀವು ಬರುವಾಗ ಏನ್ ತರಬೇಕು ಅಂದ್ರೆ ಒಂದು ವಸ್ತ್ರ ತರಬೇಕು ಮಡಿ ವಸ್ತ್ರ ಆ ನಂತರ ಒಂದು ತಾಟ ತರಬೇಕು ಒಂದು ತಂಬಿಗೆ ತರಬೇಕು ಇವನ್ನ ತಗೊಂಡು ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಬರ್ಬೇಕು
ಅವಾಗ ಇಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಿಮ್ಮ ಕೈಯಾಗ ಕುಂಕುಮ ಕೊಡ್ತಾರೆ. ಇಲ್ಲಿ ಮ್ಯಾಲ ಏನ್ ಮಾಡ್ತಾರೆ, ಮಂಟಪ ಹಾಕಿ ಶ್ರೀಚಕ್ರವಂತಂದಾರ ಅಮ್ಮಾರ. ಆ ಶ್ರೀಚಕ್ರಕ್ಕೆ ಇಬ್ಬರು ದಂಪತಿಗಳು ಪೂಜೆಯ ಮೂಲಕವಾಗಿ ಪೂಜಾ ಕಾರ್ಯಕ್ರಮ ಚಾಲು ಆಗ್ತೈತಿ. ಅವರು ಅಲ್ಲಿ ದಂಪತಿಗಳು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಕುಂಕುಮವನ್ನ ಅರ್ಚನೆಯನ್ನು ಮಾಡ್ತಾ ಇದ್ದಾರೆ. ನೀವೇನ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ತಾಟಿನೊಳಗೆ 2 ಎಲೆ ಕೊಡ್ತಾರೆ, ಒಂದು ಅಡಿಕೆ ಬೆಟ್ಟ ಕೊಡ್ತಾರೆ, ಆ ನಂತರ ಕುಂಕುಮವನ್ನು ಕೊಡ್ತಾರೆ. ಆ ಅಡಿಕೆ ಬೆಟ್ಟವನ್ನೇ ಏನಂತ ತಿಳ್ಕೋಬೇಕು ಅಂತಂದ್ರೆ ಶ್ರೀಚಕ್ರ ಅಂತ ತಿಳ್ಕೊಂಡು ಇವು 2 ಬಳ್ಳಿ, ಇವು 3 ಬಳ್ಳಿನಿಂದ ಏನ್ ಮಾಡ್ಬೇಕು ಅಂತಂದ್ರೆ ಅಡಿಕೆ ಬೆಟ್ಟಕ್ಕೆ ಅವ್ರ ಮಂತ್ರವನ್ನ ಹೆಂಗ ಹೇಳ್ತಾರಲ್ಲ ಹಂಗ ನೀವೇನ್ ಮಾಡ್ಬೇಕು ಅಂದ್ರೆ ಕುಂಕುಮವನ್ನ ಅರ್ಚನೆ ಮಾಡ್ಬೇಕು. ಯಾರು ಮಾಡ್ಬೇಕು ಅಂತಂದ್ರೆ ಹೆಣ್ಣು ಮಕ್ಕಳು ಮಾಡ್ಬೇಕು. ಯಾರ್ಯಾರು ಮಾಡ್ಬೇಕು ಅಂದ್ರೆ ಮುತ್ತೈದಾರು ಮಾಡ್ಬೇಕು, ಲಗ್ನ ಆಗದೆ ಇದ್ದವ್ರು ಮಾಡ್ಬೇಕು, ಮಕ್ಕಳ ಆಗದೆ ಇದ್ದವ್ರು ಮಾಡ್ಬೇಕು. ಮನೆಯಲ್ಲಿ ಏನಾದ್ರೂ ಕಿರಿಕಿರಿ ಇತ್ತು ಅಂತಂದ್ರೆ ನಮ್ಮ ಮನೆ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಮಣಿತನ ಚೆನ್ನಾಗಿರ್ಲಿ ಅಂತ ಸಂಕಲ್ಪ ಮಾಡಿ ಕುಂಕುಮಾರ್ಚನೆ ಕುಂದ್ರುದು. ಅಷ್ಟಲ್ಲ, ಪರಸ್ಪರದಿಂದ ಬಂದಿರ್ತಕ್ಕಂಥ ಹೆಣ್ಣು ಮಕ್ಕಳಾದ್ರೂ ಕೂಡ ನನ್ನ ತವ್ರ ಮನೆಯು ಚೆನ್ನಾಗಿರ್ಲಿ, ನನ್ನ ಗಂಡನ ಮನೆಯು ಚೆನ್ನಾಗಿರ್ಲಿ, ನನ್ನ ಮಕ್ಕಳು ಚೆನ್ನಾಗಿರ್ಲಿ, ನಮ್ಮ ಅಣ್ಣನ ಮಕ್ಕಳು ಕೂಡ ಚೆನ್ನಾಗಿರ್ಲಿ, ನಾನು ದಿನ ಈ ಹೋಗಿ ಬರುವಂತ ಪ್ರೀತಿ ನಮಗೆ ಉಳಿಲಿ ಅಂತ ನೀವೇನು ಸಂಕಲ್ಪ ಮಾಡಿ ಏನ್ ಮಾಡ್ಬೇಕಾಗ್ತದ ಅಂತಂದ್ರೆ ಕುಂಕುಮವನ್ನು ಅರ್ಚನೆ ಮಾಡ್ಬೇಕಾಗ್ತದೆ. ಮಾಡ್ತೀರ ಇಲ್ಲ? ಕೈ ಎತ್ತರ ಮಾಡ್ತೇನೆ ನಾವು. ಒಬ್ಬೊಬ್ಬರಿಗೆ ಒಂದೊಂದು ಕೈ ಐತಿಲ್ಲ. ಎರಡು ನನಗೆ ಗೊತ್ತಿದ್ದಿಲ್ಲ. ಕುಂಕುಮವನ್ನು ಅರ್ಚನೆ ಮಾಡ್ಬೇಕು. ಮತ್ತೆ ಇದನ್ನ ಮಾಡ್ಬೇಕಾಗಿತ್ತು ಅಂತಂದ್ರೆ ಏನು ಅಂತಂದ್ರೆ ಯಾವುದೇ ಒಂದು ಪೂಜಾ ಮಾಡಿದ್ರು ಕೂಡ ಪಂಚಾನಂಕಾರ ಸಿದ್ಧಿ. ಇಲ್ಲಿಗೆ ಬಂತು ನೋಡ್ರಿ, ಪಂಚಾನಂಕಾರ ಸಿದ್ಧಿ. 500 1000 ಅಲ್ಲ, ಎಷ್ಟು ಅಂತಂದ್ರೆ 150 ರೂಪಾಯಿ, 151 ರೂಪಾಯಿ ಒಬ್ರು ತುಂಬಬೇಕು. ಸೊ ಕೇಳಿಸ್ಕೊಂಡ್ರಲ್ಲ, ಮಾತೆಯರಿಂದ ದೇವಿ ಪುರಾಣ ಹಾಗೆ ಶ್ರೀಗಳಿಂದ ಆಶೀರ್ವಚನ ನಡೀತಾ ಇತ್ತು. ಸೊ ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು, ಕೀಪ್ ವಾಚಿಂಗ್ ಪೇಡಾನಗರಿ ಫುಡ್ಸ್.